ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಡೇ 7. ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ನೀಟಾಗಿ ಹೊರಗಡೆ ಹೋಗಿ ನೋಡ್ತೀನಿ, ಫುಲ್ಲು ಬಿಸಿಲು. ನೆನ್ನೆ ಮೈಸೂರಿಂದ ಬಂದ್ಬಿಟ್ಟು ಒಳ್ಳೆ ನಿದ್ದೆ ಮಾಡಿದೆ ಬ್ರೋ. ಎದ್ದಿದ ತಕ್ಷಣ ನಮ್ಮಮ್ಮ ನನಗೆ ಚಪಾತಿ ಬುರ್ಜಿ ಚಟ್ನಿ ಕೊಟ್ಟರು. ತಿನ್ಕೊಂಡು ಹಾಗೆ ಮನೆಗೆ ಹಾಲು ತರಬೇಕಿತ್ತು, ಹೋಗಿ ಹಾಲು ತೊಗೊಂಬಂದೆ ಓಲಾದಲ್ಲಿ. ನಾನು ನೆನ್ನೆ ಎಲ್ಲ ಹುಡ್ಕಾಡ್ಬಿಟ್ಟೆ, ನಾನು ಎನ್ ಎಸ್ ಕೀ ಎಲ್ಲೋಯ್ತು ಅಂತ. ಆಮೇಲೆ ಅಮ್ಮ ಎಲ್ಲಿಕ್ಕಿ ಅಮ್ಮ ಎಲ್ಲೋದೆ ಬೈ ಮತ್ತೆ ಓಕೆ ಬಾಯ್. ನಮ್ಮಮ್ಮನ ಹತ್ರ ಚೆನ್ನಾಗಿ ಬೈಸ್ಕೊಂಡು ಎತ್ತಿದ್ದೆ MB ಕ್ರಿಯೇಟಿನ್ ಎನರ್ಜಿಗೆ. ನಮ್ಮಮ್ಮ ಬೈದಿದ್ದು ಕ್ರಿಯೇಟಿನ್ ಕುಡ್ದಿದ್ದು. ಇವತ್ತು ಸ್ಪೆಷಲ್ ಏನಂದರೆ ನಮ್ಮ ಅಣ್ಣ ಬರ್ತಾನೆ ಜಿಮ್ಗೆ. ಇವನು ನಮ್ಮ ಅಣ್ಣ ಇವನು ಫುಲ್ ಡೈಲಿ ವ್ಲಾಗ್ ಅಂತ ಮಿನಿ ವ್ಲಾಗ್ ಆಗ್ತಿದ್ದಾನೆ. ನೋಡಿದ್ರೆ ಒಂದು ಕ್ರಾಕ್ಸ್ ಹಾಕ್ಕೊಂಡು ಇನ್ನೊಂದು ಕ್ರಾಕ್ಸ್ ಎಲ್ಲಿ ಅಂತ ಕೇಳ್ತಾನೆ. ನೆಕ್ಸ್ಟ್ ನಾನು ನಮ್ಮಣ್ಣ ಹೋಗಿದ್ದೆ ಕಲ್ಟ್ಗೆ. ಹೋದ್ವಿ. ಜೈ ಮಕ್ಕಳಮ್ಮ, ಸಂಡೇನೂ ಇಷ್ಟು ಜನ ಇರ್ತಾರೆ ಗುರು. ಜೀವನದಲ್ಲಿ ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಇರಬಾರ್ದಿತ್ತು. ಆಮೇಲೆ ಲೆಗ್ ಮತ್ತು ಶೋಲ್ಡರ್ ಹೊಡಿಬೇಕಿತ್ತು, ಯಾಕೆಂದರೆ ನಿನ್ನೆ ಮೈಸೂರು ಮಿಸ್ ಆಗಿತ್ತು. ಕಂಪನ್ಸೇಟ್ ಮಾಡಬೇಕಲ್ಲ. ಎತ್ತುವು ಶೋಲ್ಡರ್ ಪ್ರೆಸ್ ಮೆಷಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ನಾನು ಲೆಫ್ಟ್ ವೀಕ್ ಬ್ರೋ. ನಾನು ಏನೇ ಮಾಡಿದ್ರು ಅದು ಸರಿ ಹೋಗ್ತಿಲ್ಲ. ಸರಿ ಹೋಗೋವರೆಗೂ ನಾನು ಬಿಡಲ್ಲ. ಹಂಗೆ ಅಂಟಿಲ್ ಫೇಲ್ಯೂರ್ 3 ಸೆಟ್ಸ್ ಹೆವಿ ಹೊಡಿಬೇಕಿತ್ತು. ನಮ್ಮ ಅಣ್ಣನೂ ಸಪೋರ್ಟ್ ಕೊಟ್ಟ. ಫಸ್ಟ್ ಇದನ್ನು ಮುಗಿಸ್ದೆ. ನೆಕ್ಸ್ಟು ಸೀಟೆಡ್ ಲ್ಯಾಟ್ರಲ್ ರೈಸಸ್ ಮತ್ತು ಫ್ರಂಟ್ ರೈಸಸ್ದು ಸೂಪರ್ ಸೆಟ್ ಮಾಡಿಕೊಂಡು ಇದು 3 ಸೆಟ್ ನಮ್ಮ ಅಣ್ಣ ಹೇಳ್ಕೊಟ್ಟ. ಮಾಡು ಇದನ್ನ, ನಿಂತ್ಕೊಂಡು ಲ್ಯಾಟ್ರಲ್ ರೈಸ್ ಮಾಡಬೇಡ, ಲೋವರ್ ಬ್ಯಾಕ್ ಮೇಲೆ ಸ್ಟ್ರೆಸ್ ಬರ್ತದೆ ಅಂತ ಹೇಳ್ದ. ಮಾಡಿ ನೋಡಿದೆ, ಇಟ್ ವಾಸ್ ಆ್ಯಕ್ಚುಲಿ ವರ್ಕಿಂಗ್. ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಮ್ಯಾಟರ್. ನೀವೇನು ಕಿತ್ತಾಕಿದ್ದೀರ ಅನ್ನೋದಕ್ಕಿಂತ ಎಷ್ಟು ಕಿತ್ತಾಕಿದ್ದೀರ ಅನ್ನೋದು ಇಂಪಾರ್ಟೆಂಟೆ. ಅವ್ನು ಹೇಳಿದ್ದು ಮಾಡಿದ್ರೆ ನಂಗೆ ಅಷ್ಟೊಂದು ಲೋವರ್ ಬ್ಯಾಕ್ ಬರಲಿಲ್ಲ. ನೆಕ್ಸ್ಟು ನಾನು ಮಾಡಿದೆ ಅಪ್ ರೈಸಸ್. ಹೆವಿ ಹೊಡಿ ಅಂದ ನಮ್ಮ ಅಣ್ಣ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎತ್ತತೀನಿ. ಜಾಸ್ತಿ ಸ್ಟ್ರೆಸ್ ಮಾಡಿ ನಾನು ಪೇಷಂಟ್ ಆಗೋದು ಬೇಡ. ಹಂಗೂ ನೀವು ವಾಯ್ಸ್ ನೋಡೇ ಹೇಳ್ತಿರ್ಬೋದು. ಆಗಲಿ ನನಗೆ ನೆಗಡಿ ಆಗಿದೆ. ಮೈಸೂರಿಂದನೇ ನಾನು ಸ್ವಲ್ಪ ಹೆಲ್ತ್ ಬೂಸ್ಟ್ ಆಗಿತ್ತು. ನನಗೆ ಸ್ವಲ್ಪ ಜಾಸ್ತಿನೇ ನೆಗಡಿ ಜ್ವರ ಎಲ್ಲ ಬಂದಿದೆ. ಮಾಡಿದೆ ಇದನ್ನು 3 ಸೆಟ್ಟು. ಸ್ವಲ್ಪ ವೀಕ್ ಆಗಿದ್ದೇನೆ. ನಮ್ಮ ಅಣ್ಣನ ಜೊತೆ ಬಂದು ವೀಕಾಗಿ ಮಾಡಿಬಿಟ್ಟೆ ಅಂತ ಬೇಜಾರು. ಇವಂದು ಅದಾದಮೇಲೆ ಲೆಗ್ಸ್ ಮಾಡಬೇಕಿತ್ತು. ಸ್ಕ್ವಾಟ್ಸ್ ಡಂಬಲ್ ಇಟ್ಕೊಂಡು ಸ್ಕ್ವಾಟ್ಸ್ ಹೊಡೆದೆ. 25 kg ಡಂಬಲ್ ಅದು. ಅಂಟಿಲ್ ಫೇಲ್ಯೂರ್, ಕಾಲು ನಡುಗಬೇಕು. ಇದು 3 ಸೆಟ್ ಹೊಡೆದೆ. ನಮ್ಮ ಅಣ್ಣ ಏನೋ ಇಷ್ಟು ಬೆಳ್ಳಗೆ ಬತ್ತಿದೆಯಾ ಅಂತ ರೇಗಿಸ್ತಿದ್ದ. ಅವ್ನಿಗೇನು ಗೊತ್ತು ಅದು ಬೆಳಕಿಂದ ಬೆಳ್ಳು ಬಂದಿದ್ದೆ ಅಂತ. ಬೆಂಕಿಯೆಲ್ಲ ಎರಳಿತ ಹೂವು ನಾವು ಸುಮ್ಮನೆ ಕಲ್ಲರಲ್ಲ ಇದು. ಸೀದೋಗ್ತೀವಿ ಬಿಸಿಲು ಹೋದರೆ, ಅದು ಸೆಕೆಂಡ್ರಿ. ನೆಕ್ಸ್ಟ್ ಮಾಡಿದ್ದೆ ಲಂಜಸ್, ರೈಟು ಲೆಫ್ಟು, ಸೇಮ್ ರೆಪಿಟೇಷನ್ಸ್ ಅಂಟಿಲ್ ಫೇಲ್ಯೂರ್. ಕಾಲೆಲ್ಲ ಗಲ ಅಂದೋಗ್ಬಿಟ್ವು. ಫಸ್ಟ್ ರೈಟ್ ಮಾಡಿದೆ, ಆಮೇಲೆ ಲೆಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು. ಲೆಫ್ಟ್ ಮಾಡಿದೆ. ಲೆಫ್ಟ್ ಕೂಡ ಅದೇ ಬಾಳು. ನೆಕ್ಸ್ಟ್ ಎಷ್ಟಾಗುತ್ತೋ ಅಷ್ಟು ಅಂದ್ಕೊಂಡು ಅಂಟಿಲ್ ಫೇಲ್ಯೂರ್ ಹೊಡೆದಿದ್ದು. ಇದಾದಮೇಲೆ ನೆಕ್ಸ್ಟು ಎಲ್ಲೋ ಮುಗೀತು. ನಮ್ಮ ಅಣ್ಣ ಬಿಟ್ಬಿಡ್ತಾನೆ ಅಂದ್ಕೊಂಡೆ. ಟ್ರೈನರು ಬಿಡ್ತಾನೆ. ನಡಿ ಲೆಗ್ ಎಕ್ಸ್ಟೆನ್ಷನ್ಸ್ ಅಂತ ಕರ್ಕೊಂಡೋದ. ಆಮೇಲೆ ಇದೊಂದು 3 ಸೆಟ್ ಅಂಟಿಲ್ ಫೇಲ್ಯೂರ್. ಲಾಸ್ಟಲ್ಲಿ ಕುದುರೆ ಓಡಿಸ್ಬೇಕನ್ನಿಸ್ತು. ಕಾಫ್ ರೈಸಸ್ಸು ನೀಟಾಗೆ ಮಾಡೋದು, ಕ್ಲಿಪ್ಗೋಸ್ಕರ ಕುದುರೆ ಓಡಿಸಿದೆ. ಚೆನ್ನಾಗಿತ್ತು. ಆಫ್ಟರ್ ದ್ಯಾಟ್ ಮುಗಿಸ್ಕೊಂಬಿಟ್ಟು ಕಲ್ಟಿಗೆ ಬಾಯ್ ಎಂದು ನಾನು ನಮ್ಮ ಅಣ್ಣ ಹೊರಟ್ಬಿಟ್ಟು ಇಲ್ಲಿ ಜ್ಯೂಸ್ ಅಂಗಡಿಲಿ ಮೂಸಂಬಿ ನಿಶಕ್ತಿ ಹಾಗೂ ಸುಸ್ತು ನಿವಾರಣೆ, ಬೆಣ್ಣೆಹಣ್ಣು ಕೊಬ್ಬಿನಾಂಶ ನಿವಾರಣೆ, ಸೇಬು ಹೃದಯ ರೋಗ ನಿವಾರಣೆ, ಕಿತ್ತಳೆ ಬಾಯಾರಿಕೆ ನಿವಾರಣೆ, ದಾಳಿಂಬೆ ಜೀರ್ಣಕ್ರಿಯೆ ನಿವಾರಣೆ, ಅದೆಲ್ಲ ಬಿಟ್ಬಿಟ್ಟು ಸಪೋಟ ನರ ದೌರ್ಬಲ್ಯ ನಿವಾರಣೆ. ಯಾಕೆ ಬಸ್ ನಗ್ತಿದ್ದೀರಾ? ಆಮೇಲೆ ಜ್ಯೂಸ್ ಅಂಗಡಿಲ್ಲ ಆ ಥರ ಗಾಣವಸ್ತಿ ಮಾಡ್ಕೊಂಡು ನೆಕ್ಸ್ಟು ನಾನು ಫುಡ್ ವೇಯಿಂಗ್ ಸ್ಕೇಲ್ ಬಂದಿತ್ತು ತೊಗೊಂಡ್ಬಿಟ್ಟು ಇನ್ಮೇಲೆ ಎಲ್ಲ ಶಿಸ್ತಾಗಿ ಮಾಡಬೇಕಂತ ಸ್ಟಾರ್ಟ್ ಮಾಡಿಕೊಂಡೆ. ಹಂಗೆ ಮನೆಗೆ ಗೆಸ್ಟ್ ಬಂದಿದ್ದರು. ಅವ್ರ ಮನೆಗೆ ಹೋಗ್ಬಿಟ್ಟು ಹಂಗೆ ಅವ್ರ ಜೊತೆ ಒಂದು ವಾಕ್ ಹೋಗ್ಬಿಟ್ಟು ಕಾರ್ಡಿಯೋ ಮುಗಿಸ್ಕೊಂಡು ನೀಟಾಗಿ ಜ್ಯೂಸ್ ಕುಡಿಯೋದೆ ಶುಗರ್ಲೆಸ್. ವಾಟರ್ ಮೆಲನ್ಗೆ ಉಪ್ಪು ಮೆಣಸು ಹಾಕೊಂಡು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆಮೇಲೆ ಇವ್ರು ವ್ಲಾಗಲ್ಲಿ ಹಾಕು ಅಂತಾರೋ, ಹಾಕಿದೆ. ಬರ್ತಾ ಇಲ್ಲಿ 2 ನಾಯಿ ನೋಡಿದೆ. ಒಂದು ಕರ್ರಗಿತ್ತು ನನ್ನಂಗೆ, ಇನ್ನೊಂದು ಕ್ಯಾಂಚಿಗಿತ್ತು ನಮ್ಮ ಅಣ್ಣಂಗೆ. ನಾನು ನಮ್ಮ ಅಣ್ಣ ಅಂದ್ಕೊಂಡು ಫುಲ್ ಆಟ ಆಡ್ತಿದ್ವು. ನೋಡಿದ್ರೆ ಆಡಲೇ ಇಲ್ಲ ಅವೇನೋ. ಆಮೇಲೆ ಗಾಡಿ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕಿತ್ತು. ಸುಮ್ಮನೆ ಪೊಲೀಸ್ ಹಿಡಿದ್ರೆ ₹500 ದಂಡ. ಅವ್ರಿಗೂ ದುಡ್ಡು ಬೇಕು ಅಂದರೆ ಎಲ್ಲನೂ ಕೇಳ್ತಾರೆ. DL ಸರಿ ಇದ್ದರೆ DL, ನೆಕ್ಸ್ಟ್ ಮಿರರ್ ಹಾಕ್ಸಿಲ್ಲ ಅಂದರು 500, ಗಾಡಿ ಇನ್ಶೂರೆನ್ಸ್ ಇಲ್ಲ ಅಂದರೂ ಫೈನು, ಹೆಲ್ಮೆಟ್ ಹಾಕಿಲ್ಲ ಅಂದರೂ ಫೈನ್. ಅದಕ್ಕೆ ಯಾಕೆ ಬೇಕು ಇವ್ರುಗಳಿಗೆಲ್ಲ? ಸುಮ್ಮನೆ 500 ಕೊಡೋದ್ರ ಬದಲು ₹65 ಕೊಟ್ಬಿಟ್ಟು
ಎಮಿಷನ್ ಟೆಸ್ಟ್ ಮಾಡಿಸ್ಬಿಡೋಣ. ಎಮಿಷನ್ ಟೆಸ್ಟ್ ಮಾಡ್ಕೊಂಬಂದು ಮನೆಗೆ ಬಂದು ಚೆನ್ನಾಗಿ ತಿಂದು ನಾಯಿಗೆಲ್ಲ ಹೋಗಿ ಕರ್ಕೊಂಡೋಗಿ ಸೀದಾ ಪಾಚ್ಕೊಂಬಿಟ್ಟೆ. ಹಾಗೆ ಡೇ 7 ಕಂಪ್ಲೀಟೆಡ್. ನಾಳೆ ಮತ್ತೆ ಇದೇ ಮಾಡೋಣ. ಸಿಗುವ ನಾಳೆ. ಬಾಯ್.